ಹೇಳಿಬಿಡಿ ವೈಟ್ ರೈಸ್ ಮಾಡೋದು ಹೇಳಿಕೊಡ್ತೀನಿ. ಯವ್ವ ಎಂತ ಅಡಿಗೆ ಯವ್ವ ನಮ್ಮ ಹೊಟ್ಟ ಬರಂಗ ಉತ್ತರ ಕರ್ನಾಟಕದವ್ರಿಗೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತದ ಡೇಟ್ ಬಂದ್ಬಿಟ್ಟು 28th ಯಾವುದಿದೆ ಸೆಪ್ಟೆಂಬರ್ 28 ಸೆಪ್ಟೆಂಬರ್. ಇವತ್ತೇನದ ಅಂದ್ರೆ ನವೀನ್ ಹೋಟೆಲ್ದಾಗ ಸಪ್ನೋಕಿ ಉಡಾನ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರ. ಇದು ಎದರ ಸಂಬಂಧ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಈ ಬಡ ಮಕ್ಕಳಿಗೆ ಶಿಕ್ಷಣಗೋಸ್ಕರ ಅವರಿಗೆ ಇದೇನು ಕಾರ್ಯಕ್ರಮ ಇರ್ತದಲ್ಲ ಅದು ಹಣ ಎಲ್ಲ ಸೇರಿ ಅವರಿಗೆ ಅವ್ರ ಬಡ ಮಕ್ಕಳಿಗೆ ಒಂದು ಫ್ರೀಯಾಗಿ ಶಿಕ್ಷಣ ಕೊಡ್ಸ್ಲಿಕ್ಕೆ ಪ್ಲಸ್ ಅವರಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಮತ್ತು ಯೂನಿಫಾರ್ಮ್ಸ್ ಮತ್ತು ಬುಕ್ ಬ್ಯಾಗ್ಸ್ ಅವನ್ನೆಲ್ಲ ಕೊಡ್ಬೇಕಂತಂದು ಮಾಡ್ಲಿಕ್ಕತ್ತಾರ ಇದು. ಸೊ ಹಾಗಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಯಾರ. ಈ ಎಲ್ಲೈತಪ್ಪ ಅಂತಂದ್ರೆ ನವೀನ್ ಹೋಟೆಲ್ದಾಗ ಇವತ್ತು ಯಾರ್ಯಾರು ಬರ್ಲಿಕ್ಕತ್ತಾರ ಅಂದ್ರಲ್ಲಿ ಪ್ರಾಣೇಶ್ ಸರ್, ನಿಮಗೆ ಗೊತ್ತಿರ್ಬೋದ, ಹಾಸ್ಯ ಕಲಾವಿದರಾದ ಗಂಗಾವತಿ ಪ್ರಾಣೇಶ್ ಸರ್ ಅವ್ರು ಬರ್ಲಿಕ್ಕತ್ತಾರ. ಪ್ಲಸ್ ಅವ್ರ ಜೊತೆಗ ಮತ್ತು ರಘು ದೀಕ್ಷಿತ್ ಸರ್ನು ಬರ್ಲಿಕ್ಕತ್ತಾರ. ಅವ್ರು ನಿಮ್ಗೆ ಗೊತ್ತಿರ್ಬೋದ, ಅವರ ಸಂಗೀತಗಾರರ. ಈಗ ಅಲ್ಲಿ ಹೋಗ್ತೇವಂತ ತೋರಿಸ್ತೇನಂತ ನಿಮಗೆ. ಇದೇನು ಪಾಸ್ಗೆ ಏನು ಮಾಡಿರ್ತಾರಲ್ಲ, ಇದು ಅಮೌಂಟ್ ಏನಿರ್ತದಲ್ಲ, ಸೊ ಆ ಅಮೌಂಟ್ ಎಲ್ಲ ಸೇರಿ ಬಡ ಮಕ್ಕಳಿಗೆ ಅವರಿಗೆ ಕೊಡೋ ಸಲುವಾಗಿ ಅಂತಂದು ಮಾಡ್ಲಿಕ್ಕತ್ತಾರ. ಸೊ ನೋಡ್ತೀರಿ ಗೈಸ್. ಇನ್ ಕೇಸ್ ನೀವು ಹೊಸದಾಗಿ ನೋಡ್ಲಿಕ್ಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗೈಸ್. ಸಿಗ್ತೇನೆ ಡೈರೆಕ್ಟ್ ನವೀನ್ ಹೋಟೆಲಿಗೆ. ಬರೀ ಗೈಸ್, ಹೋಗೋಣ ಅಂತ. ಗೈಸ್, ಇಲ್ಲಿ ನವೀನ್ ಹೋಟೆಲಿಗೆ ಬಂದೇವಿ. ಇಲ್ಲಿ ನನ್ನ ಜೊತೆ ಅದಾರ ಅಶ್ವಥ್ ಸರ್, ಇವರು ಬಂದಾರ ಕಾನ್ಸರ್ಟ್ ನೋಡ್ಲಿಕ್ಕೆ. ಸರ್, ನಿಮ್ಗೆ ಹೆಂಗೆ ಅನ್ಸಲಿತ್ತದ್ರಿ ಬಂದಿರಿ ಸರ್? ಇಲ್ಲ, ಆಫ್ಟರ್ ಮೆನಿ ಇಯರ್ಸ್ ರಘು ದೀಕ್ಷಿತ್ ಕಾನ್ಸರ್ಟ್ ಅಟೆಂಡ್ ಮಾಡ್ಲಿಕ್ಕೆ. ಇಟ್ಸ್ ಗುಡ್ ಥಿಂಗ್. ಭಾಳ ಫ್ಯಾನ್, ಸಣ್ಣವಿದ್ದಾಗಿಂತ ದೊಡ್ಡ ಫ್ಯಾನ್ ರಘು ದೀಕ್ಷಿತ್. ಸೊ ಆಫ್ಟರ್ ಮೆನಿ ಇಯರ್ಸ್ ಕಮಿಂಗ್ ಟು ಹುಬ್ಳಿ, ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಅದೇ ಸರ್, ಬರೀ ಒಳಗೆ ಹೋಗೋಣಂತ. ಇಲ್ಲಿ ಇನ್ನೂ ಈಗ ನಿಂದಿರ್ಸ್ಯಾರ, ಇಲ್ಲಿ ನೋಡ್ಬೇಕಾ, ನೋಡೋಣ. ಇಲ್ಲಿ ಎಂಟ್ರೆನ್ಸ್ ಹೋಗ್ತಿದ್ದೆ. ಈ ಕೆನನೇನೋ ಬಂದಾಳ ನೋಡ್ರಿ, ಆಕೆ ಅನನ್ಯ ಅವ್ರ ಮಮ್ಮಿ ಇದ್ದಾರೆ. ಆಮೇಲೆ ಅವ್ರ ಅಪ್ಪಾರು ಅದಾರ, ಆ ಸೈಡನೂ ಅದಾರ. ಅದ ಪಪ್ಪ ಅದ ಇಲ್ಲ ಅದ. ಈಗ 5:30 ಓಪನ್ ಮಾಡ್ತೀನಿ ಅಂದಾರ. ಬರೀ ಹೋಗೋಣ. ಗೈಸ್, ಇಲ್ಲಿ ಒಳಗಡೆ ಬಂದೇವಿ. ಇಲ್ಲಿ ನೋಡ್ಬೋದು ನೀವು ಸ್ಟೇಜ್ ಎಷ್ಟು ದೂರ ಕುಂತೇವೆ ನಾವು. ಮಸ್ತ್ ಕಾಣ್ಲಿಕ್ಕತ್ತದ. ಇದು ಬಂದ್ಬಿಟ್ಟೆ ಇದು ಗೋಲ್ಡ್ ನಮಗೆ ಗೋಲ್ಡ್. ನನ್ನ ಜೊತೆ ಅದಾರ ಸರ್, ಆಮೇಲೆ ಸರ್ ಅವ್ರ ಮಮ್ಮಿ ಮತ್ತು ಅವ್ರ ಪಪ್ಪ ಅದಾರ. ಆಮೇಲೆ ಈ ಸೈಡ್ ಆಕೆ ಅಣ್ಣನ ಅವ್ರ ಮಮ್ಮಿ ಮತ್ತು ಅವ್ರ ಪಪ್ಪಾರ ಈ ಸೈಡ್. ಇಬ್ಬರು ಫ್ಯಾಮಿಲಿ ನಡಕ್ಕೆ ಕುಂದ್ಬಿಟ್ಟೆ. ಇಲ್ಲೇ ಸರ್ ಹೆಂಗೆ ಅನ್ಸಾತೈತಿ ನಿಮಗೆ? ಪಾಪನ್ ಕರ್ಕೊಂಬಂದಿವಿ ಗೈಸ್. ನೀವು ಯಾರು ಕರ್ಕೊಂಬರ್ತಾನೆ? ಗಜಬ್ ಬೇಜತಿ. ನಿಮ್ಗೆ ಹೆಂಗೆ ಅನ್ಸ್ಕೇಳ್ತದ ರೆಂಟಿ ಬಂದಿದ್ದೆ? ಚಲೋ ಅನಿಸ್ಲಿಕ್ಕೆ ಸರ್. ನಿಮ್ಗೆ ಇದೊಮ್ಮೆ ಏನೇನು ಬೇಕಾ? ಹೆಂಗೆ ಅನ್ಸ್ಲಿತ್ತದ್ರಿ ಒಳಗೆ ಬಂದಿರಿ ಸರ್? ಈಗ ಚಲೋ ಅನಿಸ್ಲಿಕ್ಕತ್ತದ. ಗೋಲ್ಡ್ದಾಗ ಇದೇವೆ ನಾವು. ಮುಂದೆ ಏನೈತಿ, ಪ್ಲಾಟಿನಮ್ ಐತಿ, ಹಿಂದೆ ಸಿಲ್ವರ್ ಐತಿ. ಆಲ್ವೇಸ್ ಓಲ್ಡ್ ಇಸ್ ಗೋಲ್ಡ್. ರಿವ್ಯೂ ಅದಲ್ಲ ಸರ್, ಅದು ಅಪ್ಡೇಟ್ ಮಾಡ್ಯಾರ. ಬರ್ರಿ, ಭಾಳ ಮಾತಾಡಂಗಿಲ್ಲ, ಡೈರೆಕ್ಟ್ ಅಲ್ಲಿ. ಈಗ ಪ್ರಾಣೇಶ್ ಸರ್ ಬರ್ತಾರ. ಈ ಜಲ್ದಿ ಬರುದಿಲ್ಲ, ಲೇಟ್ ಬರ್ತಾರೆ. ಈಗ ಹೊರ ತೋರಿಸಿ ನೋಡ್ತೀವಿ. ಸ್ಟೇ ಟ್ಯೂನ್.
ಇದೇ ಒಂದು ಕಾಜಿಗೆ ಭಾಗಿ ಕೂಡ ಆಗಿದ್ದೀರಾ. ಸೊ ನೀವು ಖರೀದಿ ಮಾಡಿದಂತಹ ಈ ಒಂದು ಟಿಕೆಟ್ ದುಡ್ಡನ್ನು ಕೂಡ ನಾವು ಅದೇ ಒಂದು ಕಾಜಿಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಐ ಮಸ್ಟ್ ಸೇ that you all are part of this contribution. Can we have a huge round of applause for yourself as well for being a part of this wonderful cause. Come on everyone. ಬರೀ ವ್ಲಾಗ್ ಮಾಡ್ತೀನಿ. This ancient land with utmost delicacy and innovation. We have fused culture and tradition with artistry to unfold and showcase ambitious mega projects with diligence. ಫಂಕ್ಷನ್ ಫೋಟೋ ಮಾಡಿ ಬಂದೀವಿ. ಅದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಭಾಳ ಲೇಟ್ ಮಾಡ್ಲಿಕ್ಕೆ ಅದಿಷ್ಟ. ಎಲ್ಲ ಸ್ಯಾಂಡ್ವಿಚ್ ತೊಳಕ್ ಬಂದೀವಿ. ಇಲ್ಲ ಗಿರ್ಮಿಟ್ ನೋಡೋಣ ಏನ ಸ್ಯಾಂಡ್ವಿಚ್ ತೊಳೋಣ ಏನೈತಿ ಎಲ್ಲಿ ಖಾಲಿ ಅದ ನಡಿ ಖಾಲಿ ಅದ ಎಲ್ಲರೂ ಒಂದ್ ಕಡೆ ಇಲ್ಲ ನಡಿ. One eternity later. ಕಲಿಯಿರಿ ಅಂತ ಬುಕ್ ಅದಾವ. 30 ದಿವಸದಲ್ಲಿ ತಮಿಳು ಕಲಿಯಿರಿ ಅಂತದವ. 30 ದಿವಸದಲ್ಲಿ ಕನ್ನಡ ಕಲಿಯೋಕೆ ಸಾಧ್ಯ ಇಲ್ಲ. ಪುಸ್ತಕ ತಗೊಂಡವರೆಲ್ಲ ಗಾಬರಿ ಆಗ್ಯಾರ. ಮಾತಾಡೋ ಒಂದೊಂದು ಜಿಲ್ಲಾದ ಒಂದೊಂದು ಲ್ಯಾಂಗ್ವೇಜ್ ಐತಿ ಕರ್ನಾಟಕದಾಗ. ಹುಬ್ಬಳ್ಳಿದ ಒಂದು, ಧಾರವಾಡದ ಒಂದು, ಬೆಳಗಾವದ ಒಂದು, ಸುತ್ತ ಇರ್ತಕ್ಕಂಥ ಬೇರೆ ರಾಜ್ಯಗಳ ಭಾಷೆಯ ಪ್ರಭಾವ ನಮ್ಮ ಭಾಷೆ ಮೇಲಾಗಿ ನಮ್ಮ ಭಾಷೆ ಅತ್ಯಂತ ಸಂಪದ್ಭರಿತಾಗಿದೆ. ಹೌದಾ? ಪಂಚಾಯತಿ ಚೇರ್ಮನ್ ಆಗಿದ್ಲ ಬೆಳಗ್ಗೆ ವಾಲ್ಯೂಲಿ ಅಂದ್ರೆ ಆಕಿನ ಮಾಡಿದ್ದೆ. ಒಂದು ಕಾರ್ಯಕ್ರಮಕ್ಕೆ ಆಕಿನ ಕರ್ಕೊಂಡ್ಬರ್ಬೇಕ ಕರ್ಕೊಂಬಂದು 8 ಮಂದಿ ಮೆಂಬರ್ಸ್ ಜೊತೆ ಸನ್ಮಾನ ಸುರ್ಗಮ್ಮ ಪರಿಚಯ ದುರ್ಗಮ್ಮ ಹುಲ್ಗಮ್ಮ ಆಕೆ ಹೆಸರು. ಶ್ರೀಮತಿ ಹುಲಿಗಮ್ಮನವ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಾಬಾ ಅಂತ ಕರೆದ್ವಿ. ಅವರು ಒಳ್ಳೆ ನಾವು ಓದಿಲ್ಲಪ್ಪ, ನಂಗೆ ಮಾತಾಡಕ್ಕೆ ಬರೋಕ್ಕಿಲ್ಲಪ್ಪ ಅಂತೆಲ್ಲ ಭಾಳ ಅಂದರು. ಆದ್ರೆ ನಾವು 9 ಜನ ಹೋಗಿದ್ವಿ, ಬಿಡಲಿಲ್ಲ ಅವ್ರನ್ನ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ. ಅಲ್ಲಿ ಯಾವ ಶಬ್ದ ಬಳಸಬೇಕಾಗಿತ್ತು ಹಲವಂತ ಮಾಡಿ ಹೌದಾ? ಕನ್ನಡ ಅಷ್ಟು ಸೂಕ್ಷ್ಮ ಭಾಷೆ. ಈಗ ಹೆಣ್ಮಕ್ಳು ಪ್ರೆಸಿಡೆಂಟು ಇದರ ಚೇರ್ಮನ್ನು ವುಮೆನ್ಸ್ ಇದ್ದೀರಾ ಮೇಡಮ್? ಹಾಂ, 1-3 ವೆರಿ ಬಹಳ ಕಷ್ಟದ ಕೆಲಸ. ಸಂಘದ ಅಧ್ಯಕ್ಷೆಯಾಗಿದೆ ಆಕೆ. ಏನೇ ಪ್ರಾಬ್ಲಮ್ ಬರಲಿ ಎಂಥ ಕೆಲಸ ಮಾಡ್ತಿದ್ಲು. ಯಾಕೆಂದ್ರೆ ವ್ಯಾನಿಟಿ ಬ್ಯಾಗ್ನಾಗ ಗಂಡನ ಫೋಟೋ ಇಟ್ಕೊಂಡು ಫೋಟೋ ತೆಗಿಯೋದು, ಹಿಂಗೆ ನೋಡೋದು, ಹಿಂಗೆ ಅನ್ನೋದು, ಆ ಸಮಸ್ಯೆ ಬಗೆಹರೋದು. ಆಶ್ಚರ್ಯ ಅದು. 11 ವರ್ಷ ಬರೀ ಒಂದು ಫೋಟೋ ನೋಡಿ ಕಡೆಗೆ ಅವರು ಚಾನಲ್ನವರೆಲ್ಲ ಬಂದು, ಮೇಡಮ್ ಏನೇ ಸಮಸ್ಯೆ ಬರಲಿ ನೀವು ಗಂಡನ ಫೋಟೋ ನೋಡಿ ಸಮಸ್ಯೆ ಬಗೆಹರಿಸ್ತಿದ್ರಿ ಅಂತ. ಏನು ಇದರಲ್ಲಿ ರಹಸ್ಯ ಇದೆ? ನಿಮ್ಮ ಮನೆಯವರೇನು ಸಿದ್ಧ ಪುರುಷರ ಋಷಿಗಳ ಏನು ಅಂದಾಗ ಅದು ಯಾವುದು ಅದು ಮತ್ತೇನು ಇಂಥದನ್ನ ಇಷ್ಟು ವರ್ಷ ಸಂಭಾಳಿಸಿ ಅದರ ಮುಂದೆ ಈ ಸಮಸ್ಯೆ ಏನು ಮಕ್ಕಳು ಅದೇ 5 ಮಿನಿಟ್ ಹಿಂಗೆ ಬಿಟ್ಟು ದೇವ್ ಕಣ್ಣಂಗೆ ಇದು ಮಾಡ್ಕೊಂಡಾಗ ಸ್ವಲ್ಪ ಹುಡುಗಿ ಕಣ್ಣು ಮೂಗು ಬೇರೆ ಕಾಣ್ತಾವ. ಓ ಹೇಳಿ ಮೇಡಮ್, ಇವತ್ತು ಹುಬ್ಬಳ್ಳಿ ತುಂಬ ದೊಡ್ಡ ಕಾರ್ಯಕ್ರಮ ಇದೆ ಯಾರೆಲ್ಲರದು, ಅದಕ್ಕೋಸ್ಕರ ಈಗ ಜನ ಸೇರಿದ್ದಾರೆ. ಇವತ್ತು ಅವರಿಗೆ ಯಾವ ಅಡಿಗೆ ಹೇಳ್ಕೊಡ್ತೀನಿ ನಾನು ಇವತ್ತು ಅವರಿಗೆಲ್ಲ ಹೇಳಿಬಿಡ್ರಿ. ವೈಟ್ ರೈಸ್ ಮಾಡೋದು ಹೇಳಿಕೊಡ್ತೀನಿ. ಎಂತ ಅಡಿಗೆವ ಯವ್ವ, ನಮ್ಮ ಹೊಟ್ಟ ಬರಂಗ ಉತ್ತರ ಕರ್ನಾಟಕದವ್ರಿಗೆ ಅಂತ. ಓ ವೈಟ್ ರೈಸ್ ಅವ್ರು ಏನೇ ಬರಲಿ ಆಶ್ಚರ್ಯ. ಹೇಳಿ ಮೇಡಮ್ ಯಾವ ಅಡುಗೆ ಮಾಡಿ? ವೈಟ್ ರೈಸ್. ಹೇಳಿ ಮೇಡಮ್ ವೈಟ್ ರೈಸ್ ಹಾಕಿ ಮಾಡಬೇಕು ಅಂತ ಹೇಳಿ ಹುಬ್ಳಿ ಜನರಿಗೆ ಗೊತ್ತಿಲ್ಲ. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗಬೇಕು. ಡೈರೆಕ್ಟಾಗಿ ಹೋಗ್ಬೇಕು, ಕಿಚನ್ಗೆ ಹೋಗ್ಬೇಕಾ? ಎಸ್, ಕಿಚನ್ಗೆ ಹೋಗ್ಲೇಬೇಕು. ಇಟ್ ಇಸ್ ಕಂಪಲ್ಸರಿ. ನಾವು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಹೂವು ನಾವು ಮನೆಗೆ ಬೆಂಕಿ ಹಚ್ತಿದ್ವಿ. ಮನೆಗೆ ಬೆಂಕಿ ಹಚ್ಚಿ ಮನೆ ಮೇಲೆ ಗಂಡ ಹಾಕಿ ಅದ್ರ ಮೇಲೆ ಗಂಡನ ಕುಂದಿಸಿ ಸ್ಟವ್ ಹಚ್ಬೇಕು. ಆಮೇಲೆ ಅಂದ್ಮೇಲೆ ಪಾತ್ರೆ ಇಡಬೇಕು. ಹೂವು ನಾವು ಗಂಡನ ಕುಂದಿಸ್ಬೇಕು.
ಆ ಪಾತ್ರೆಯಲ್ಲಿ ವಾಟರ್ ಬಿಸಿಲಲ್ಲಿ ವಾಟರ್ ಬಾಯ್ಲ್ ಆಗ್ಬೇಕು ಗೊತ್ತಾ? ಓ ಬಾಯ್ಲ್ ಆಗ್ಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗ್ಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಒಳ್ಳೆ ಪದ ಇದೆ. ಯಾರು ಹೇಳ್ತೀರಿ? ಗುಳ್ಳೆ ಅಲ್ಲ ಮತ್ತೆ, ಅದು ನೀರು ಕುದಿಯುವಂತ ಶಬ್ದ. ಏನ್ ಶಬ್ದ ಅದು? ಯಾವ ಶಬ್ದ ಅಂತಾರೆ ಅದಕ್ಕೆ? ಕೊತ ಕೊತ ಅನ್ನೋದು ಇದನ್ನ ಪಂಪ ರಮ್ಯನ ಗದಾಯುಧದಲ್ಲಿ ಆ ಕಾಲದಲ್ಲೇ ಬಂದಿದೆ. ಈ ದುರ್ಯೋಧನನ್ನು ನೋಡಿರ್ತಕ್ಕಂಥ ಭೀಮನ ರಕ್ತ ಕುದಿದಂತೆ ಕಥಕಥನೆ ಕುದಿಯಿತು, ಕೊತನೆ ಕುದಿಯಿತು. ನಮ್ಮ ಶಬ್ದ ಅದು ಕಥ. ಓ ಬೇರೆ ಬಬಲ್ಸ್ ಬರೋವರೆಗೂ ಕಾಯಬೇಕು. ಸರ್ ಎಷ್ಟು ಬಬಲ್ಸ್ ಬರಬೇಕು ನೋಡಿ? 3-4 ಜನರಿಗೆ ಅಡಿಗೆ ಆದರೆ ಒಂದು 7-8 ಬಬಲ್ಸ್ ಬರುತ್ತೆ. ಜಾಸ್ತಿ ಬಬಲ್ಸ್ ಓಕೆ ಮೇಡಮ್. ಒಂದು ವೇಳೆ ಬಬಲ್ಸ್ ಬರಲಿಲ್ಲ ಅಂದರೆ ಬಬಲ್ಸ್ ಬರಲಿಲ್ಲ ಅಂದರೆ ಕೈ ಇಟ್ಟು ನೋಡಬೇಕು. ಅವಾಗ ಮ್ಯಾಗ ಅಡ್ವರ್ಟೈಸ್ಮೆಂಟ್ ಸುಟ್ಟ ಕಾಯಕ್ಕೆ ಬಳಸಿ ಬರ್ನ. ಆಮೇಲೆ ಅದ್ರಲ್ಲಿ ವೆಟ್ ರೈಸ್ ಹಾಕಬೇಕು. ಬಿಗ್ ಸ್ಪೂನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡ್ತಾ ಹೋಗ್ಬೇಕು. ಸಿಗ್ನಲ್ಸ್ ಬರುತ್ತೆ ಮೇಡಮ್ ಅಂತ ಗಮನ. ಇಲ್ಲ ಸಿಗ್ನಲ್ಸ್ ಬರಲ್ಲ. ಇದೆಲ್ಲ ಆಗಿ ನೋಡ್ತಾರೆ ಸರಿಯಾದಂಗೆ ಆಗೈತಿ ಅನ್ನ. ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು ಮೇಡಮ್. ನೆಕ್ಸ್ಟ್ ಸ್ಟೆಪ್ ಏನು? ಗಂಡ ಬರೋದ್ರೊಳಗಡೆ ಚರಂಡಿ ಊಟ ಮಾಡುವಾಗ ದಯವಿಟ್ಟು ಯಾರು ಟಿವಿ ಮುಂದ್ಕೊಂಡು ಊಟ ಮಾಡಬಾರ್ದು. ಮೌನವಾಗಿ ಊಟ ಮಾಡಬೇಕು. ಮೌನ ಅವಳೇನು ಜಾಸ್ತಿ ಅಂತ ಹೇಳ್ತಾರೆ. ಊಟ ಜಾಸ್ತಿ ಹೋಗ್ತದೆ, ಹೊಟ್ಟೆ ತುಂಬ್ತದೆ. ದಯವಿಟ್ಟು ಊಟ ಮಾಡುವಾಗ ಒಂದೇ ಒಂದು ಅಗಳು ಶ್ವಾಸಕೋಶದೊಳಗೆ ಹೋದರೆ ನಮ್ಮಲ್ಲಿ ಯಾವ ಡಾಕ್ಟ್ರು ಡ್ರೆಸ್ ಮಾಡ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಫುಲ್ ರೆಡಿ ಮಾಡ್ಕೊತಾರೆ. ಅವ್ರು ಏನು ಹೇಳ್ಬೋದು? This guy is going to be very rowdy, he's like a rowdy. He's going to attack me one day. Correct? You came to the wrong concert, madam. My name is Raghu Dixit. ಮೇಡಮ್ ಚೆನ್ನಾಗಿದೆ ಶರ್ಟ್. ನಾನು ಹೇಳಿದ್ದಿಲ್ಲ ನೀವು, ನಾನು ಹೇಳಿದ ಮೇಲೆ ನೆಕ್ಸ್ಟ್ ಲೈನ್ ನೀವು ಹೇಳ್ಬಾರ್ದು. ಅರ್ಥ ಇಲ್ಲ. ಎಷ್ಟೊಂದು ಜನಕ್ಕೆ ಈ ಹಾಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ಕೊಡೋಣ. ಲೋಕದ ಕಾಳಜಿ ಮಾಡ್ತೀನಂತಿ ನಿನ್ಯಾರು ಕಾಡಂತಾರೆ ಮಾಡಪ್ಪ ಚಿಂತಿ. ಆಡಿಯನ್ಸ್ ಲೈಟ್ಸ್ ಆಗಿರ್ಲಪ್ಪ ನೋಡಿ. ಹಿಂದೆ ಇರೋದೇ ಮಜಾ ಜಾಸ್ತಿ. ಯಾವಾಗಲೂ ಮಿಡಲ್ ಕ್ಲಾಸೇ ಜಾಸ್ತಿ ಮಜಾ. ಲೋಕದ ಕಾಳಜಿ ಮಾಡ್ತೀನಂತಿ
ಅದು ಯಾರ್ಯಾರೋ ನಿಮ್ಮ ಚೈನೀಸ್ ಫೋನ್ಗಳು ಹಿಡ್ಕೊಂಡು Oh!
Jacob. Gautam. Sanjay Kumar. ಹಾಗೂ Paul Anthony. And our tour manager, Kalidas Shenoy. ಬನ್ನಿ ಸರ್ ಸ್ವಲ್ಪ ಹಂಗೆ ಅಲ್ಲೇ ನಮಸ್ಕಾರ ಶೋ ನಂದು. And also Rishabh, our one more young, just newly joined baby in the band as our tour manager. Please give it up for Rishabh. Come stand. All right. Thank you so much, Hubli. ಗೈಸ್ ಮನೆಗೆ ಬಂದು ಫ್ರೆಶ್ ಆಗಿ ಈಗ ಮೇಲೆ ಬಂದು ಆರಾಮ್ ಕುಂತೇನಿ. ಈಗ ನೋಡಿದ್ರಿ ನೀವು ವ್ಲಾಗ್, ನಿಮಗೆ ಇಷ್ಟ ಆಗಿರ್ಬೋದು ಅನ್ನಿಸ್ತದ. ನೋಡಿದ್ರಿ ಪ್ರಾಣೇಶ್ ಸರು ಮಸ್ತ್ ಕಾಮಿಡಿ ಮಾಡಿದ್ರೆ, ಭಾಳ ಹಾಸ್ಯ ಮಾಡಿದ್ರೆ, ಭಾಳ ನಗ್ಸಿದ್ರೆ. ಬಟ್ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಂದು ಸ್ಟೋರೇಜ್ ಭಾಳ ಫುಲ್ ಆಗಿಬಿಟ್ಟಿತ್ತು ಗೈಸ್. ಲಿಟ್ರಲಿ ಫುಲ್ ಆಗಿಬಿಟ್ಟಿತ್ತು ನಂದು ಸ್ಟೋರೇಜ್. ಸೊ ಹಂಗಾಗಿ ಹೆಚ್ಚಿಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ನೀವು ರಘು ದೀಕ್ಷಿತ್ ಸರಿಂದ ನೋಡಿದ್ರಿ, ಭಾಳ ಚಲೋ ಆತ. ನೋಡಿದ್ರಿ ನೀವು ಎಷ್ಟು ಮಂದಿ ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕತ್ತಿದ್ರೆ. ಆಮೇಲೆ ಆ್ಯಕ್ಚುಲಿ ಅವ್ರು ಡ್ಯಾನ್ಸ್ ಮಾಡೋದು ಎದಕ್ಕಪ್ಪ ಅಂತಂದ್ರೆ, ರಘು ದೀಕ್ಷಿತ್ ಸರ್ ಏನಿದ್ರಲ್ಲ ನಾವೆಲ್ಲ ಕುಂತಿದ್ದು ನೋಡಿ ಅವ್ರಿಗೆ ಹೇಳ್ರು ಎದ್ದು ಡ್ಯಾನ್ಸ್ ಮಾಡಿರಿ ಅಂತಂದು ಮೈಕ್ದಾಗೆಲ್ಲ ಹೇಳಿದ್ರೆ. ನೀವು ಆಗ ತೋರಿಸಿರ್ಬೋದು ಅನಿಸ್ತದೆ ಈ ವ್ಲಾಗ್ದಾಗ. ನೋಡಿದ್ರಿ ನೀವು ವ್ಲಾಗ್ ಇಷ್ಟ ಆಗಿರ್ಬೋದು ಅನಿಸ್ತದ. ಆಮೇಲೆ ಈವೆಂಟು ಇಷ್ಟ ಆಗಿರ್ಬೋದು ಅನಿಸ್ತದ ನಿಮ್ಗೆ. ಆಮೇಲೆ ಇದು ಎದಕ್ಕೆ ಮಾಡಿದಾರಂತ ಹೇಳಿ ಇನ್ನೊಮ್ಮೆ ಹೇಳಿಕತ್ತೀನಿ. ಇದು ಕಾರ್ಯಕ್ರಮ ಇದು ಬಡ ಮಕ್ಕಳಿಗೆಗೋಸ್ಕರ ಅವರಿಗೆ ಉಚಿತ ಶಿಕ್ಷಣ ಕೊಡೋ ಸಲುವಾಗಿ ಮಾಡ್ಲಿಕ್ಕತ್ತಿದ್ದ ಸಪ್ನೋ ಕಿ ಉಡಾನ್ ಅಂತ ಹೇಳಿ. ಇಷ್ಟ ಇನ್ನೂ ಇಲ್ಲೇ ಐತಿ. ಅದು ಇನ್ನೊಂದು ಏನಪ್ಪ ಅಂತಂದ್ರೆ ಲಯನ್ಸ್ ಸ್ಕೂಲ್ ಹುಬ್ಳಿ ಅವ್ರ ಆರ್ಗನೈಸ್ ಮಾಡಿದ್ದಿದೆ, ಅಲ್ಯೂಮಿನಿ ಅಸೋಸಿಯೇಷನ್ ಅಂತಂತ ಹೇಳಿ. ಇಲ್ಲೂ ಕೈಯಾಗೈತಿ ಇನ್ನೋದ ಬ್ಯಾಂಡ್ ತೆಗಿಬೇಕೀಗ. ಇಷ್ಟ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನಿಸ್ತದೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋ ನಂತರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗ್ತೇನೆ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.